10ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗೆ ಇವತ್ತು ನಾನು ತ್ರಿಭುಜಗಳು ಅಧ್ಯಾಯದ ಮೇಲೆ ಸ್ವಲ್ಪ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಹಲವಾರು ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ತ್ರಿಭುಜಗಳ ಸರ್ವಸಮತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತ್ರಿಭುಜಗಳ ಸರ್ವಸಮತೆಯ ಸಿದ್ಧಾಂತಗಳು, ಅದಾದ ನಂತರದಲ್ಲಿ ಸಮರೂಪ ತ್ರಿಭುಜಗಳು, ಸಮರೂಪ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಎರಡು ತ್ರಿಭುಜಗಳು ಸಮರೂಪಿಯಾಗಲಿಕ್ಕೆ ಯಾವ್ಯಾವ ನಿಬಂಧನೆಗಳು ಇರಬೇಕು, ಒಂದು ಬಾಹುಗಳು ಸಮಾನುಪಾತದಲ್ಲಿರಬೇಕು, ಇಲ್ಲವೇ ಎರಡನೇದ್ದು ಕೋನಗಳು ಸಮನಾಗಿರಬೇಕು. ಅಂದಾಗ ಎರಡು ತ್ರಿಭುಜಗಳು ಸಮರೂಪಿಯಾಗಿರ್ತವೆ ಅನ್ನುವಂಥ ಅಂಶವನ್ನು ಅರ್ಥ ಮಾಡಿಕೊಂಡ್ರಿ. ಜೊತೆಗೆ ಟೇಲ್ಸನ ಒಂದು ಪ್ರಮೇಯವನ್ನು ಕೂಡ ಹಿಂದಿನ ತರಗತಿಗಳಲ್ಲಿ ತಾವುಗಳು ಗಮನಿಸಿದ್ರಿ. ಭಾಳಷ್ಟು ಮಹತ್ವಪೂರ್ಣವಾಗಿರುವಂತಹ ಪ್ರಮೇಯ, ಟೇಲ್ಸನ ಪ್ರಮೇಯ. ಪರೀಕ್ಷೆಗೆ ಸಾಮಾನ್ಯವಾಗಿ ಅದು ಬರುವಂಥದ್ದು. ಅದಾದಮೇಲೆ ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣಗಳನ್ನು ಅಭ್ಯಾಸ ಮಾಡಿದ್ರಿ. ಆನಂತರದಲ್ಲಿ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ದರೆ ಅವುಗಳ ವಿಸ್ತೀರ್ಣಗಳು ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ ಅನ್ನುವಂಥ ಅಂಶ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಲಂಬಕೋನ ತ್ರಿಭುಜಕ್ಕೆ ಹೋಗಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಪೈಥಾಗೋರಸ್ನ ಪ್ರಮೇಯವನ್ನು ಅಭ್ಯಾಸ ಮಾಡಿದ್ವಿ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅನ್ನುವಂಥ ಅಂಶವನ್ನು ಕಳೆದ ಎರಡು ತರಗತಿಗಳಲ್ಲಿ ನೀವು ಆ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡಾದಮೇಲೆ ಈಗ ಮುಂದಿನ ಅಂಶಕ್ಕೆ ಹೋಗ್ತಾ ಇದ್ದೇನೆ. ಅದೇ ತ್ರಿಭುಜಗಳು, ಸಮರೂಪ ತ್ರಿಭುಜಗಳು, ಇವುಗಳ ಪೈಥಾಗೋರಸ್ ತ್ರಿಭುಜಗಳು, ತ್ರಿಭುಜದ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಭ್ಯಾಸ ಸಮಸ್ಯೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳಿಗೆ. ಈಗ ಮೊದಲನೇದಾಗಿ ಸ್ಲೈಡಲ್ಲಿ ಏನು ಬರುತ್ತೆ ಅನ್ನೋದನ್ನು ಗಮನಿಸೋಣ ಮಕ್ಕಳಿಗೆ. ನಾವು ಅಭ್ಯಾಸ 1.1 ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಆ ಪದಗಳಿಗೆ ಇಲ್ಲಿ ಯಾವುದು ಸೂಕ್ತ ಆಗುತ್ತೆ, ಎರಡು ಪದಗಳಿಗೆ ಇಲ್ಲಿ ಸೂಕ್ತ ಆಗುವಂಥ ಪದ ಯಾವುದು ಅನ್ನೋದನ್ನು ಆರಿಸಿ ನಾವು ಬರೀಬೇಕು. ಎಲ್ಲ ವೃತ್ತಗಳು, ಮೊದಲನೇ ಒಂದು ವ್ಯಾಖ್ಯಾನ ಇದೆ, ಎಲ್ಲ ವೃತ್ತಗಳು ಡ್ಯಾಶ್ ಸರ್ವಸಮ ಆಗಿರ್ತಾವೋ ಏನ ಸಮರೂಪಿ ಆಗಿರ್ತಾವೋ ಅನ್ನುವಂಥ ಅಂಶವನ್ನು ಹೇಳಬೇಕು ನಾವು. ಆನಂತರ ಎಲ್ಲ ವರ್ಗಗಳು ಡ್ಯಾಶ್ ಸಮರೂಪ ಅಥವಾ ಸರ್ವಸಮ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಂಥ ತ್ರಿಭುಜಗಳು ಸಮರೂಪ? ಸಮದ್ವಿಬಾಹುನೋ ಸಮಬಾಹುನೋ. ನಾಲ್ಕನೇದಕ್ಕೆ ಎರಡು ಅಂಶ ಕೊಟ್ಟರಲ್ಲಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅನುರೂಪ ಬಾಹುಗಳು ಡ್ಯಾಶ್ ಮತ್ತು
ಅದರ ಅನುರೂಪ ಕೋನಗಳು ಡ್ಯಾಶ್, ಸಮ ಮತ್ತು ಸಮಾನುಪಾತ. ಈಗ ಇವುಗಳಿಗೆ ಮಕ್ಕಳೇ ನೀವು ಒಂದೊಂದಾಗಿ ಉತ್ತರವನ್ನು ಹೇಳ್ತಾ ಹೋಗಬೇಕು. ಎಲ್ಲ ವೃತ್ತಗಳು ಡ್ಯಾಶ್ ಆಗಿರುತ್ತವೆ. ಮೊದಲನೇದು ಏನಾಗಿರ್ತವೆ? ಎಲ್ಲ ವೃತ್ತಗಳು ಅವುಗಳ ತ್ರಿಜ್ಯ ಬೇರೆ ಬೇರೆ ಇರುತ್ತೆ. ಕಳೆದ ತರಗತಿಯಲ್ಲಿ ನಿಮಗೆ ಅದನ್ನು ಪರಿಕಲ್ಪನೆಯನ್ನು ಕೊಟ್ಟಿದ್ದೇನೆ ನಾನು. ತ್ರಿಜ್ಯಗಳು ಬೇರೆ ಬೇರೆ ಇರ್ತವೆ. ಆ ವೃತ್ತಗಳ ಆಕಾರಗಳು ಏನಾಗಿರ್ತವೆ? ಒಂದೇ ಥರ ಇರ್ತವೆ. ಹಾಗಾಗಿ ನಾವೇನು ಹೇಳ್ಬೋದು? ಅವುಗಳಿಗೆ ಸಮರೂಪ ವೃತ್ತಗಳು. ಸರ್ವಸಮಾನಕ್ಕೆ ಬರಲ್ಲ. ತ್ರಿಜ್ಯ ಒಂದೇ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು? ಆ ಎರಡು ವೃತ್ತಗಳು ಸರ್ವಸಮ ವೃತ್ತಗಳು ಅಂತ ಹೇಳ್ಬೋದು. ಆದರೆ ಇಲ್ಲಿ ಎಲ್ಲ ವೃತ್ತಗಳು ಅಂತ ಹೇಳ್ತಾರೆ. ಎಲ್ಲ ವೃತ್ತಗಳು ಅಂತಂದರೆ ಅವುಗಳ ತ್ರಿಜ್ಯಗಳು ಬೇರೆ ಬೇರೆ ಆಗಿರುತ್ತೆ. ಆದರೆ ನೋಡಲಿಕ್ಕೆ ಅವುಗಳ ಆಕಾರ ಏನಾಗಿರುತ್ತೆ? ಒಂದೇ ಥರನಾಗಿರುತ್ತೆ. ಹಾಗಾಗಿ ಎಲ್ಲ ವೃತ್ತಗಳು ಸಮರೂಪ ವೃತ್ತಗಳು ಆಗಿರುತ್ತವೆ. ನೋಡಿ, ಮೊದಲನೇದಕ್ಕೆ ಉತ್ತರ ಬಂದಿದೆ ನೋಡಿ. ಈಗ ಎಲ್ಲ ವೃತ್ತಗಳು ಸಮರೂಪ ವೃತ್ತಗಳು. ನಂತರ ಎಲ್ಲ ವರ್ಗಗಳು ಡ್ಯಾಶ್ ಸಮರೂಪ ಆಗಿರುತ್ತಾವೋ ಸರ್ವಸಮ ಆಗಿರ್ತಾವೋ? ಎಲ್ಲ ವರ್ಗಗಳು. ಇಲ್ಲಿ ನಿಮಗೆ ವರ್ಗಗಳು ಅಂದ ತಕ್ಷಣ ಒಂದು ಪರಿಕಲ್ಪನೆಯನ್ನು ಕೊಡಬೇಕು ನಾನು. ಏನು ಅಂದರೆ ಅವುಗಳ ಕೋನಗಳು ಲಂಬ ಕೋನಗಳು ಆಗಿರ್ತವೆ. ವರ್ಗಗಳು ಅಂದ ತಕ್ಷಣ ಎಲ್ಲ 90 ಅಂಶ. ಆದರೆ ಬಾಹುಗಳ ಅಳತೆ ಮಾತ್ರ ಬೇರೆ ಬೇರೆ ಇರುತ್ತೆ ಎಲ್ಲ ವರ್ಗಗಳು ಅಂದ ತಕ್ಷಣ. ಹಾಗಾಗಿ ನಾವೇನು ಹೇಳ್ಬೋದು? ಇಲ್ಲಿ ಎಲ್ಲ ವರ್ಗಗಳು ಅಂದ ತಕ್ಷಣ ಎಲ್ಲ ವರ್ಗಗಳು ಅಂದ ತಕ್ಷಣ ಏನು ಮಾಡ್ಬೋದು? ನಾವೀಗ ಸಮರೂಪ ಅಂತ ಹೇಳ್ಬೋದು. ಎಲ್ಲ ವರ್ಗಗಳು ಸಮರೂಪಿಯಾಗಿರುತ್ತವೆ. ನೋಡಿ, ಇಲ್ಲಿ ಬಂದಿದೆ ನೋಡಿ ಮಕ್ಕಳೇ, ಇಲ್ಲಿ ಸಮರೂಪಿ. ನಂತರ ಮೂರನೇದ್ದು ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪಿ. ಎಂಥ ತ್ರಿಭುಜಗಳು? ಎಲ್ಲ ತ್ರಿಭುಜಗಳು ಅಂತ ಕೊಡ್ತಾರೆ. ಸಮದ್ವಿಬಾಹು ತ್ರಿಭುಜನೋ ಸಮಬಾಹು ತ್ರಿಭುಜನೋ ಎರಡು ಕೊಟ್ಟಾರೆ, ಸಮದ್ವಿಬಾಹು ಮತ್ತು ಸಮಬಾಹು. ಆದರೆ ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಒಂದು ತ್ರಿಭುಜ ಇರುತ್ತೆ, ಬಾಹುಗಳು 2 ಸೆಂಟಿಮೀಟರ್ ಇರುತ್ತೆ, 3 ಬಾಹುಗಳು 2 ಸೆಂಟಿಮೀಟರ್. ಮತ್ತೊಂದು ತ್ರಿಭುಜ ಇರುತ್ತೆ, ಎಲ್ಲ ಬಾಹುಗಳು 3 ಸೆಂಟಿಮೀಟರ್ ಇರ್ತವೆ. ಅವೆರಡು ಸಮಬಾಹು ತ್ರಿಭುಜಗಳು. ಸಮಬಾಹು ತ್ರಿಭುಜಗಳು ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಹೆಚ್ಚಳ ಆಗಿರುವುದರಿಂದ ಎಲ್ಲ ಸಮಬಾಹು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿ ಆಗಿರುತ್ತವೆ. ಮೂರನೇದಕ್ಕೆ ಉತ್ತರ ಏನು? ಸಮಬಾಹು. ನೋಡ್ರಿ, ಉತ್ತರ ಬಂದಿದೆ ನೋಡ್ರಿ ಇಲ್ಲಿ, ಸಮಬಾಹು. ನಾಲ್ಕನೇದ್ದು ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು. 2 ಬಹುಭುಜಾಕೃತಿಗಳ ಬಾಹುಗಳು ಒಂದೇ ಇದೆ, ಒಂದೇ ರೀತಿಯಾಗಿವೆ. ಅವೆರಡೂ ಬಹುಭುಜಾಕೃತಿಗಳು ಸಮರೂಪಿ ಆಗಬೇಕಾದ್ರೆ ಮೊದಲನೇದು ಅವುಗಳ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಅವುಗಳ ಅನುರೂಪ ಬಾಹುಗಳು ಡ್ಯಾಶ್. ಅನುರೂಪ ಕೋನಗಳು ಏನಾಗಿರಬೇಕು? ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮನಾಗಿರಬೇಕು. ತ್ರಿಭುಜಗಳ ಸಮರೂಪತೆಯ ಸಿದ್ಧಾಂತಗಳು ಅದರಲ್ಲಿ ಬರುತ್ತಲ್ಲ,
ಅದರ ಅನುರೂಪ ಕೋನಗಳು ಸಮನಾಗಿರಬೇಕು. ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅಂದಾಗ ಮಾತ್ರ ಎರಡು ಬಹುಭುಜಾಕೃತಿಗಳು ಸಮರೂಪಿಯಾಗಿರುತ್ತವೆ. ನೋಡಿ, ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಇಷ್ಟ ಅಂಶ. ಈ ಅಂಶಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಮಕ್ಕಳೇ. ನಿಮಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಸರ್ವಸಮ ತ್ರಿಭುಜಗಳು, ಸರ್ವಸಮ ಆಕೃತಿಗಳು ಮತ್ತು ಸಮರೂಪಿ ಆಕೃತಿಗಳು ಸ್ವಲ್ಪ ನಿಮಗೆ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ಸರ್ವಸಮ ಆಕೃತಿಗಳು ಸಮರೂಪಿ ಆಕೃತಿಗಳು ಆಗಿರ್ತವೆ. ಯಾಕಂದರೆ ಕೋನ ಸಮ, ಬಾಹುಗಳ ಸಮ ಇದ್ದರೆ ಬಾಹುಗಳ ಅನುಪಾತ 1 ಅಂತ ಅನ್ಕೋಬಹುದು. ಅವಾಗ ನಾವು ಬಾಹುಗಳ ಅನುಪಾತ 1 ಅಂತ ಇತ್ತಂತಂದ್ರೆ ಅಲ್ಲಿಗೆ ಅದು ಕೂಡ ಏನಾಗುತ್ತೆ, ಅಲ್ಲಿಗೆ ಸಮರೂಪಿ ಅಂತ ಆಗುತ್ತೆ. ಹಾಗಾಗಿ ಸರ್ವಸಮ ಬಹುಭುಜಾಕೃತಿಗಳು, ಸರ್ವಸಮ ತ್ರಿಭುಜಗಳು, ಸರ್ವಸಮ ವರ್ಗಗಳು, ಸರ್ವಸಮ ಪಂಚಭುಜಾಕೃತಿಗಳು ಅವೆಲ್ಲವುಗಳು ಏನಾಗ್ತವೆ, ಸಮರೂಪಿಯಾಗಿರುತ್ತವೆ. ಆದರೆ ಸಮರೂಪಿಯಾಗಿರುವಂಥ ತ್ರಿಭುಜಗಳಾಗಲಿ, ವರ್ಗಗಳಾಗಲಿ, ಅಥವಾ ಪಂಚಭುಜಾಕೃತಿ ಆಗಲಿ, ಚತುರ್ಭುಜಗಳಾಗಿರಲಿ, ಅವು ಯಾವಾಗಲೂ ಸರ್ವಸಮ ಆಗಿರ್ತವೆ ಅಂತ ಹೇಳಕ್ಕೆ ಬರೋದಿಲ್ಲ. ಸಮರೂಪಿ ಇದ್ದರೆ ಅವು ಯಾವಾಗಲೂ, ಸರ್ವಸಮ ಇದ್ದರೆ ಅವು ಯಾವಾಗಲೂ ಸಮರೂಪಿಯಾಗಿರುತ್ತವೆ ಅನ್ನುವಂಥ ಅಂಶವನ್ನು ಮತ್ತೆ ನಿಮಗೆ ನಾನು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಈಗ ಸಮಸ್ಯೆಗಳಿಗೆ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವುಗಳಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ತಿಳಿಸಿ. ತ್ರಿಭುಜಗಳ ಜೊತೆಗಳನ್ನು ಕೊಟ್ಟಾರೆ ಇಲ್ಲಿ. ಅವು ಸಮರೂಪ ಹೌದು ಅಲ್ಲ ಅನ್ನೋದನ್ನು ನಿಮಗೆ ಹೇಳಬೇಕೀಗ. ಮೊದಲನೇದು ನೋಡಿ, ನಿಮಗೆ ತ್ರಿಭುಜಗಳ ಸಮರೂಪತೆಯ ನಿಬಂಧನೆಗಳು ಗೊತ್ತಿರಬೇಕು. ನಿಮಗೆ ನಿಬಂಧನೆಗಳು ಏನಿವೆ ಅನ್ನೋದು. ಮೊದಲನೇ ನಿಬಂಧನೆ ಏನಿದೆ ಅಲ್ಲಿ, ಕೋನಗಳು ಸಮನಾಗಿರಬೇಕು. ಎರಡನೇ ನಿಬಂಧನೆ ಏನಿದೆ ಅಲ್ಲಿ, ಬಾಹುಗಳು ಸಮಾನುಪಾತದಲ್ಲಿರಬೇಕು. ಈಗ ಮೊದಲಿನ ಆಕೃತಿಯಲ್ಲಿ, ಈ ಆಕೃತಿಗಳಲ್ಲಿ, ಮೇಲಿನ ಆಕೃತಿಗಳಲ್ಲಿ ಕೋನಗಳನ್ನು ಕೊಟ್ಟಾರೆ. ಇದು 60 ಡಿಗ್ರಿ ಇದೆ, ಇದು 60 ಇದೆ, ಇದು 80 ಇದೆ, ಇದು 80 ಇದೆ, ಇದು 40 ಇದೆ, ಇದು 40 ಇದೆ. ಕೋನಗಳು ಸಮನಾಗಿವೆ, ನೋ ಡೌಟ್. ಅಲ್ಲಿಗೆ ಕೋನಗಳು ಸಮನಾಗಿದ್ದರೆ ಮುಗಿದೋಯ್ತು, ಆ ಎರಡು ತ್ರಿಭುಜಗಳು ಸಮರೂಪಿ. ಮೊದಲನೇ ಕಂಡೀಷನ್ನು, ಕೋನಗಳು ಸಮನಾಗಿದ್ದರೆ ಯಾವುದೇ ರೀತಿಯ ಆಲೋಚನೆ ಮಾಡದೇನೆ ಅವೆರಡು ತ್ರಿಭುಜಗಳು ಸಮರೂಪಿ ಅಂಥೇಳಿ ನಾವು ಖಡಾಖಂಡಿತವಾಗಿ ಹೇಳಬಹುದು. ಹಾಗಾಗಿ ಮಕ್ಕಳೇ, ಈ ಮೊದಲಿನ ಎರಡು ತ್ರಿಭುಜಗಳು, ಜೊತೆ ತ್ರಿಭುಜಗಳು ಏನಾಗ್ತವೆ ಅವಾಗ, ಸಮರೂಪಿ ತ್ರಿಭುಜಗಳು. ಕಾರಣ ಏನೋ, ಅವುಗಳ ಕೋನಗಳು ಏನಾಗಿದ್ದಾವೆ, ಅಲ್ಲಿಗೆ ಸಮನಾಗಿವೆ. ಮೊದಲನೇದಕ್ಕೆ ಉತ್ತರ ಸಿಕ್ತು ನಿಮಗೆ ಇಲ್ಲೀಗ. ಹಾಗಾಗಿ ಆ ಎರಡು ತ್ರಿಭುಜಗಳು ಸಮರೂಪಿ. ನೆಕ್ಸ್ಟ್ ಬರೋಣ ಮಕ್ಕಳೇ. ಈಗ ಇಲ್ಲಿ ಬಾಹುಗಳ ಅಳತೆ ಕೊಟ್ಟಾರೆ. ಅಳತೆಗಳನ್ನು ನೋಡ್ರಿ. LM 2.7, DE 4 ಸೆಂಟಿಮೀಟರ್, ಇದು 2.7, ಇದು 4, ಇದು 2 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಬಾಹುಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಈ ಬಾಹುಗಳ ಅನುಪಾತ ಸ್ಥಿರಾಂಕವಿಲ್ಲ. ಬಾಹುಗಳ ಅನುಪಾತ ಸ್ಥಿರಾಂಕ ಇಲ್ಲ ಅಂದರೆ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಈ ಎರಡು ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲದೇ ಇರುವುದರಿಂದ ಈ ಎರಡೂ ತ್ರಿಭುಜಗಳು
ಸಮರೂಪಿ ತ್ರಿಭುಜಗಳು ಅಲ್ಲ. ಹೌದಾ? ತ್ರಿಭುಜಗಳಲ್ಲಿ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ. ಸಮರೂಪ ತ್ರಿಭುಜಗಳಲ್ಲಿ ಅಂತ ಹೇಳಲೇಬಾರ್ದು. ನಾವಿಲ್ಲಿ ಏನು ಹೇಳಬೇಕು? ಅಲ್ಲಿಗೆ ನಾವು ಇದನ್ನು ಒಡೆದಾಕಿಬಿಟ್ಟು ಇದು ಬರಲ್ಲ. ಇದು LMP ಮತ್ತು DEF ಎರಡು ತ್ರಿಭುಜಗಳಲ್ಲಿ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಲ್ಲ ಅನ್ನುವಂಥ ಅಂಶ ಇಲ್ಲಿ ಗೊತ್ತಾಗುತ್ತೆ. ಹೀಗೆ ನಾವು ತ್ರಿಭುಜಗಳ ಸಮರೂಪತೆಯ ಸಿದ್ಧಾಂತಗಳನ್ನು ಯೂಸ್ ಮಾಡಿಕೊಂಡು ಅವುಗಳನ್ನು ಅರ್ಥ ಮಾಡಿಕೊಂಡು ಆ ನಿಯಮಗಳನ್ನು ಇಲ್ಲಿ ನಾವು ಅನ್ವಯ ಮಾಡಿಕೊಂಡು ಅವುಗಳನ್ನು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಬೇಕು. ಇಲ್ಲಿ ನೋಡಿ, ಈಗ ಒಂದು ಸಮಸ್ಯೆಯನ್ನು ಇಲ್ಲಿ ನಿಮಗೆ ಗಮನಕ್ಕೆ ತೊಗೊಂಬರ್ತಾ ಇದ್ದೇನೆ. ಈಗ ತ್ರಿಭುಜಗಳ ಸಮರೂಪತೆ ಸಿದ್ಧಾಂತಗಳು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈ ಕೆಳಗಿನ ಆಕೃತಿಯಲ್ಲಿ ಆ್ಯಂಗಲ್ DOC ಆ್ಯಂಗಲ್ ಅಲ್ಲಿ ಚುಕ್ಕೆ ಗುರ್ತಿಟ್ಟಿದೆ ನೋಡ್ರಿ. ಆ್ಯಂಗಲ್ DOC ಆ್ಯಂಗಲ್ DC ಏನದು? ಎರಡನೇದು DCO ಆಗಬೇಕದು. ನಂತರ ಮೂರನೇದು ಆ್ಯಂಗಲ್ OAB ಸರಿ ಇದೆ. ಅದು DCA ಆಗಬೇಕು, ಇಲ್ಲಾಂದರೆ DCO ಆಗಬೇಕು. ಈ ಎರಡೂ ಕೋನಗಳ ಅಳತೆಗಳನ್ನು ಕಂಡು ಹಿಡಿಯಿರಿ. ಮಕ್ಕಳ ಸ್ಟೆಪ್ಗಳು ಕಾಣ್ತಾ ಇದ್ದಾವೆ ನಿಮಗೆ ಕರೆಕ್ಟಾಗಿ? ಇಲ್ಲಿ ಒಂದು ಸಲ ಗ್ಲ್ಯಾನ್ಸ್ ಮಾಡಿ ನೋಡಿ ನಾನು ಏನೇನು ಬರೆದಿದ್ದೀನಿ ಇಲ್ಲಿ ಅಂತ, ಯಾವ್ಯಾವ ಅಂಶಗಳನ್ನಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಗಮನಿಸ್ರಿ. ಮೊದಲಿಗೆ ಸರಳ ರೇಖಾ ಯುಗ್ಮ ಅಂತಿದೆ. ನಂತರ ಎರಡನೇ ಸ್ಟೆಪ್ ಗ್ರೀನ್ ಸ್ಟೆಪ್ನಲ್ಲಿ ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರುತ್ತೆ. ಆನಂತರ ಲಾಸ್ಟಿಗೆ ಅನುರೂಪ ಕೋನಗಳು ಸಮರೂಪ ತ್ರಿಭುಜಗಳ ಗುಣಲಕ್ಷಣ ಬರುತ್ತೆ. ಇಷ್ಟು ಅಂಶಗಳನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಏನು ಮಾಡಬೇಕು? ಈ ಕೋನಗಳ ಅಳತೆಗಳನ್ನು ನಾವು ಕಂಡುಹಿಡಿಯಬೇಕು. ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡೋಣ. ಯಾವ ಕೋನ? ಇಲ್ಲಿದೆ ನೋಡ್ರಿ. ಯಾವ ಕೋನ? ಈ ಕೋನ ಮತ್ತು ಈ ಕೋನ. ಯಾವ್ಯಾವುದದು? DOC ಮತ್ತು BOC. DOC ಮತ್ತು BOCಗಳು ಪಾರ್ಶ್ವಕೋನಗಳು. ಒಂದು ರೇಖಾಕಿರಣವು ಒಂದು ಸರಳ ರೇಖೆ ಮೇಲೆ ನಿಂತರೆ ಏರ್ಪಡುವಂತಹ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅನ್ನುವ ಅಂಶದ ಆಧಾರದ ಮೇಲಿಂದ ನಾವೇನು ಮಾಡ್ತೇವೆ? ಈಗ DOC ಕೋನದ ಅಳತೆಯನ್ನು ಕಂಡುಹಿಡಿತೇವೆ. ದೇರ್ಫಾರ್ ಆ್ಯಂಗಲ್ DOC ಪ್ಲಸ್ ಆ್ಯಂಗಲ್ BOC ಈಕ್ವಲ್ ಟು 180 ಡಿಗ್ರಿ. ಕಾರಣ ಇಷ್ಟೇ, ಸರಳ ರೇಖಾ ಯುಗ್ಮಗಳು. ಇದಾದ ನಂತರದಲ್ಲಿ COB ಕೋನದ ಅಳತೆ ಕೊಟ್ಟಿದ್ದರಲ್ಲಿ 125 ಡಿಗ್ರಿ. 125 ಡಿಗ್ರಿಯನ್ನು ಅಲ್ಲಿ ನಾವು ಫಿಲ್ಲಪ್ ಮಾಡೋಣ. ಎಲ್ಲಿ? DOC ಪ್ಲಸ್ ಆ್ಯಂಗಲ್ COB ಅಂದರೆ 125 ಡಿಗ್ರಿ ಈಕ್ವಲ್ ಟು 180. 125 ಇನ್ನೊಂದು ಪಾರ್ಶ್ವಕ್ಕೆ ತಗೊಂಬಂದರೆ ಅಲ್ಲೇನಾಯ್ತದು? -125. ಆದ್ದರಿಂದ ಆ್ಯಂಗಲ್ DOC ಈಕ್ವಲ್ಸ್ ಟು 55 ಡಿಗ್ರಿ. ಅಲ್ಲಿಗೆ ಒಂದು ಕೋನ ಸಿಕ್ಕಂಗಾಯ್ತು ನಮಗೆ 55 ಡಿಗ್ರಿ ಅಂತ. ಈಗ ತ್ರಿಭುಜ DOCಯಲ್ಲಿ ಆ್ಯಂಗಲ್ D ಪ್ಲಸ್ ಆ್ಯಂಗಲ್ O ಪ್ಲಸ್ ಆ್ಯಂಗಲ್ C ಈಕ್ವಲ್ಸ್ ಟು 180 ಡಿಗ್ರಿ. ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ. ದೇರ್ಫೋರ್ 70 ಡಿಗ್ರಿ. D ಎಷ್ಟೈತೆ ಕೊಟ್ಟಿದ್ದಾರಲ್ಲಿ ಅಡ್ವಾನ್ಸ್ ಆಗಿ
ಮೊದಲೇ ಕೊಟ್ಟುಬಿಟ್ಟಿದ್ದಾರೆ. ಡಿ ಕೋನದ ಅಳತೆ 70 ಡಿಗ್ರಿ. ಅದಾದ ನಂತರದಲ್ಲಿ ಬರುವಂಥದ್ದು ಕೋನ ಓ ಕೋನದ ಅಳತೆ 55 ಡಿಗ್ರಿ. ನಂತರ ಆ್ಯಂಗಲ್ ಸಿ ಅನ್ನು ಕಂಡುಹಿಡಿಬೇಕು. ಆ್ಯಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ. ದೇರ್ ಫಾರ್ 70 ಒಂದು 55 ಡಿಗ್ರಿ ಸೇರಿಕೊಂಡು ಎಷ್ಟಾಯ್ತಿದು? ಎರಡು ಸೇರಿಕೊಂಡು 125. ಅದನ್ನು ಸಮಚಿಹ್ನೆಯ ಮತ್ತೊಂದು ಭಾಗಕ್ಕೆ ತೆಗೆದುಕೊಂಡು ಹೋದರೆ 180 ಮೈನಸ್ 125 ಈಕ್ವಲ್ಸ್ ಟು ಡಿ ಸಿ ಓ ಈಕ್ವಲ್ಸ್ ಟು ಎಷ್ಟಾಯ್ತು? ಅಲ್ಲಿಗೆ 55 ಡಿಗ್ರಿ ಬಂತು. ಹಾಗಾಗಿ ಎರಡು ಕೋನಗಳು ಗೊತ್ತಾದವು ನಮಗೀಗ. ಡಿ ಸಿ ಓ 55, ಡಿ ಒ ಸಿ ಅದು ಕೂಡ 55. ನೋಡಿರಿ, ಇವೆರಡು ಕೋನ 55 ಅಂದರೆ 110 ಆಯ್ತು. ಇದೊಂದು 70, 180 ಆಗಿಬಿಡ್ತು ಅಲ್ಲಿ. ಈಗ ನಾವು ಇನ್ನು ಒಂದು ಕೋನ ಇದೆ. ಡಿ ಒ ಸಿ 55 ಬಂತು, ಡಿ ಸಿ ಒ 55 ಬಂತು. ಈಗ ತ್ರಿಭುಜ ಒ ಎ ಬಿ ಮತ್ತು ತ್ರಿಭುಜ ಒ ಡಿ ಸಿಗಳು ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೋದು ನಾವು. ಹೇಗೆ ಸಮರೂಪಿ ಅಂತ ಹೇಳ್ಬೋದು ಅಂತಂದರೆ, ಅಥವಾ ಆ್ಯಂಗಲ್ ಒ ಎ ಬಿ ಮತ್ತು ಆ್ಯಂಗಲ್ ಒ ಡಿ ಸಿ, ಒ ಎ ಬಿ ಮತ್ತು ಒ ಡಿ ಸಿ ಇವೆರಡು ತ್ರಿಭುಜಗಳಲ್ಲಿ ಇಲ್ಲಿ ಒಂದು ಹೆಸರು ಕೊಡ್ಬೋದಿತ್ತು ನಾವಿಲ್ಲಿಗೆ. ಯಾವುದಂದರೆ ಎಲ್ ಸರಳ ರೇಖೆ ಮತ್ತು ಎಂ ಸರಳ ರೇಖೆ. ಎಲ್ ಮತ್ತು ಎಂ ಸರಳ ರೇಖೆಗಳು ಸಮಾನಾಂತರವಾಗಿರುವುದರಿಂದ ನೇರವಾಗಿ ನಾವು ಈ ಕೋನ ಮತ್ತು ಈ ಕೋನ ಸಮ ಇರುತ್ತೆ. ಯಾಕೆಂದರೆ ಅವೆರಡು ಕೋನಗಳು ಪರ್ಯಾಯ ಕೋನಗಳಾಗಿರ್ತವೆ. ಅನುರೂಪ ಅಲ್ಲ ಮಕ್ಕಳೇ, ಇದು ಏನಾಗುತ್ತದು ಪರ್ಯಾಯ ಕೋನಗಳಾಗಿರೋದ್ರಿಂದ ಆ ಎರಡು ಕೋನಗಳು ಸಮನಾಗ್ತವೆ. ಆ್ಯಂಗಲ್ ಡಿ ಸಿ ಒ ಈಕ್ವಲ್ ಟು ಆ್ಯಂಗಲ್ ಒ ಎ ಬಿ ಈಕ್ವಲ್ಸ್ ಟು ಸಮನಾಗಿರ್ತವೆ. ಕಾರಣ ಇಷ್ಟೇ, ಅವು ಪರ್ಯಾಯ ಕೋನಗಳು. ಕಾರಣ ಏನು? ಎಲ್ ಪ್ಯಾರಲಲ್ ಟು ಎಂ. ಎಲ್ ರೇಖೆ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾನಾಂತರವಾಗಿವೆ. ಆದ್ದರಿಂದ ಅವೆರಡು ಕೋನಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಒ ಎ ಬಿ ಈಕ್ವಲ್ಸ್ ಟು ಆ್ಯಂಗಲ್ ಒ ಸಿ ಬಿ ಒ ಡಿ ಸಿ ಒ ಈಕ್ವಲ್ಸ್ ಟು ಆ್ಯಂಗಲ್ ಒ ಎ ಬಿ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಸಿ ಬಿ ಈಕ್ವಲ್ಸ್ ಟು 55 ಡಿಗ್ರಿ ಇರೋದರಿಂದ ಆ್ಯಂಗಲ್ ಒ ಎ ಬಿ ಈಕ್ವಲ್ಸ್ ಟು 55 ಡಿಗ್ರಿ. ಇಷ್ಟು ಅಂಶಗಳು ಈ ಒಂದು ಸಮಸ್ಯೆಯಲ್ಲಿ ಮೂಡಿ ಬರ್ತವೆ. ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು? ಇವುಗಳನ್ನು ಸಾಧನೆ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಹಂತದಲ್ಲಿ ಮಕ್ಕಳೇ ನಾವೇನು ಮಾಡಬೇಕು ಅಂತಂದರೆ, ಆ ತ್ರಿಭುಜಗಳ ಸಮರೂಪತೆಯ, ಸರಳರೇಖಾಯುಗ್ಮಗಳ, ತ್ರಿಭುಜದ ಒಳಕೋನಗಳ ಮೊತ್ತಗಳ, ಅನುರೂಪ ಕೋನಗಳು ಅಂದ್ರೇನು, ಪರ್ಯಾಯ ಕೋನಗಳು ಅಂದ್ರೇನು, ಶೃಂಗಾಭಿಮುಖ ಕೋನಗಳು ಅಂದ್ರೇನು, ಅವೆಲ್ಲವುಗಳು ಕೂಡ ಗೊತ್ತಿರಬೇಕು. ಅಂದಾಗ ಮಾತ್ರ ಸಮಸ್ಯೆಗಳನ್ನು ಸಾಧಿಸುವುದು ಬಹಳಷ್ಟು ಸುಲಭ ಆಗುತ್ತೆ. ಈಗ ಮುಂದಿನ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನೀಗ. ಅದೇನಾದ್ರು ಸಮಸ್ಯೆಗಳಿದ್ರೆ ನನಗೆ ವಾಟ್ಸಪ್ ಮೂಲಕ ತಿಳಿಸಿ, ಅದನ್ನು ಮತ್ತೆ ನಿಮಗೆ ನಾನು ವಿವರಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಈಗ ಇಲ್ಲಿ ನೋಡಿ, ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಿ ಡಿ
ತ್ರಾಪಿಜ್ಯದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ. ಕರ್ಣ ಎ ಸಿ ಮತ್ತು ಕರ್ಣ ಬಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಒ ಎ ಮತ್ತು ಒ ಸಿ, ಒ ಬಿ ಮತ್ತು ಒ ಡಿಗಳ ಅನುಪಾತ ಸಮನಾಗಿರುತ್ತೆ ಅಂತ ಸಾಧಿಸಬೇಕು ನಾವು. ಒಂದು ನಿಮಿಷ ದತ್ತಾಂಶವನ್ನು ಗಮನಿಸಿ ಮಕ್ಕಳಿಗೆ. ನೀವು ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಅಲ್ಲಿಗೆ ತ್ರಾಪಿಜ್ಯ ಅಂತಾಗ ಒಂದು ಜೊತೆ ಬಾಹುಗಳು ಸಮಾನಾಂತರವಾಗಿರ್ತವೆ. ಕೊಟ್ಟಂತಹ ಸಮಸ್ಯೆಯಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಸಮಾನಾಂತರ. ಅಲ್ಲಿ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿವೆ ಅಂತಿದೆ ಇಲ್ಲಿ. ಈಗ ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಇಂಪಾರ್ಟೆಂಟ್. ಇದು ಒಂದು ಅಂಶ ಏನಾಗಿದೆ ಅಲ್ಲಿಗೆ ಸರಿಯಾಗಿ ಸಮಾನಾಂತರವಾಗಿದೆ ಅನ್ನುವಂಥದ್ದು, ಸಮಾನಾಂತರವಾಗಿದೆ ಅನ್ನುವಂಥ ಅಂಶ ತ್ರಾಪಿಜ್ಯದ ಮೂಲಕ ನಮಗೆ ಅಲ್ಲಿಯೇ ದತ್ತಾಂಶ ಒಂದು ಅಂಶ ಕ್ಲಿಯರ್ ಆಗಿಬಿಡುತ್ತೆ. ಆ ಎರಡು ಸರಳರೇಖೆಗಳು ಸಮನಾಗಿವೆ, ಎರಡು ಬಾಹುಗಳು ಸಮನಾಗಿವೆ ಅಂದ ತಕ್ಷಣ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿ ಎ ಒ ಬಿ ಮತ್ತು ಸಿ ಒ ಡಿ ಇವೆರಡು ತ್ರಿಭುಜಗಳಲ್ಲಿ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2, ಇದರಂತೆ ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4. ಕಾರಣ ಇಷ್ಟೇ, ಈ ಕೋನಗಳು ಪರ್ಯಾಯ ಕೋನಗಳಾಗಿವೆ. ಪರ್ಯಾಯ ಕೋನಗಳಂದ್ರೆ ಏನು? ಪರ್ಯಾಯ ಕೋನಗಳು ಎರಡು ಸಮಾನಾಂತರ ಸರಳ ರೇಖೆಗಳನ್ನು ಒಂದು ರೇಖೆ ಕಟ್ ಮಾಡಿದಾಗ ಒಂದು ಜೊತೆ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ. ಇದನ್ನು ಹಿಂದಿನ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೀರ, ಹಾಗಾಗಿ ಅದರ ಬಗ್ಗೆ ಹೆಚ್ಚಿಗೆ ನಾನು ವಿವರಿಸಲಿಕ್ಕೆ ಹೋಗಲ್ಲ. ಒಂದನೇ ಕೋನಕ್ಕೆ ಎರಡನೇ ಕೋನ ಸಮ, ಮೂರನೇ ಕೋನಕ್ಕೆ ನಾಲ್ಕನೇ ಕೋನ ಸಮ, ಎರಡು ಕೋನಗಳು ಸಮನಾಗಿಟ್ಟರೆ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಅರ್ಥ ಏನು? ಆ್ಯಂಗಲ್ ಎ ಒ ಬಿ ಮತ್ತು ಆ್ಯಂಗಲ್ ಸಿ ಒ ಡಿಗಳು ಪರಸ್ಪರ ಸಮರೂಪಿ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಯಾದರೆ ಬಾಹುಗಳ ಸಮಾನುಪಾತತೆಯ ನಿಯಮದ ಆಧಾರದ ಮೇಲಿಂದ ನಾವು ಏನು ಮಾಡ್ಬೋದು? ಈ ಕೆಳಗಿನ ಬಾಹುಗಳು ಸಮಾನುಪಾತದಲ್ಲಿವೆ ಅಂತ ನಾವು ಬರಿಬೋದು. ಇಲ್ಲೇ ಇದೆ ನೋಡ್ರಿ, ಒ ಎ ಅಪಾನ್ ಒ ಸಿ, ನಂತರ ಒ ಬಿ ಅಪಾನ್ ಒ ಡಿ. ಆ ಎರಡು ಜೊತೆ ಬಾಹುಗಳು ಒ ಎ ಅಪಾನ್ ಒ ಸಿ ಈಕ್ವಲ್ಸ್ ಟು ಒ ಬಿ ಅಪಾನ್ ಒ ಡಿ ಅನ್ನುವಂಥವು ಅನುಪಾತಗಳು ಸಮನಾಗಿವೆ ಅಂತ ನಾವು ಭಾವಿಸಬಹುದು. ಹಾಗಾಗಿ ಇಲ್ಲಿ ಬಂದಿರುವಂಥ ಅಂಶ ಇದೆಯಲ್ಲ, ಇದನ್ನು ನಾವೇನು ಮಾಡ್ದಂಗೆ ಆಯ್ತು? ಈಗ ಸಾಧನೆ ಮಾಡ್ದಂಗೆ ಆಯಿತು. ತ್ರಾಪಿಜ್ಯ ಅಂದ ಮಕ್ಕಳೇ ನಿಮಗೆ ಗೊತ್ತಿರಬೇಕು, ತ್ರಾಪಿಜ್ಯದಲ್ಲಿ ಒಂದೇ ಜೊತೆ ಬಾಹುಗಳು ಮಾತ್ರ ಏನಾಗಿರ್ತವೆ? ಅಲ್ಲಿ ಸಮಾನಾಂತರವಾಗಿರುತ್ತವೆ ಅನ್ನುವಂಥ ಅಂಶ ನಿಮಗೆ ಗೊತ್ತಿರಬೇಕು. ಅದರ ಆಧಾರದ ಮೇಲಿಂದ ನಾವೇನು ಮಾಡಬೇಕು? ಉಳಿದೆಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಏನು ಮಾಡಬೇಕು? ಬಿಡಿಸ್ತಾ ಹೋಗಬೇಕು. ಹಾಗಾಗಿ ಈಗ ಒ ಎ ಅಪಾನ್ ಒ ಸಿ ಈಕ್ವಲ್ಸ್ ಟು ಒ ಬಿ ಅಪಾನ್ ಒ ಡಿ ಅನ್ನುವಂಥ ಅಂಶವನ್ನು ನಾವು ತ್ರಿಭುಜಗಳ ಸಮರೂಪತೆಯ
ಆಧಾರದ ಮೇಲಿಂದ ಬಾಹುಗಳ ಸಮಾನುಪಾತತೆಯನ್ನು ತೆಗೆದುಕೊಂಡು ಆ ಅಂಶವನ್ನು ಸಾಧನೆ ಮಾಡ್ತೀವಿ. ಈಗ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ ಮಕ್ಕಳೀಗ. ಇದು ಕೂಡ ತ್ರಾಪಿಜ್ಯಕ್ಕೆ ಸಂಬಂಧಪಟ್ಟಂತಿದ್ದೆ. ಅಭ್ಯಾಸ 2.4 ಇದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ABCD ತ್ರಾಪಿಜ್ಯದಲ್ಲಿ ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. AB = 2CD ಅಂತ ಕೊಟ್ಬಿಟ್ರಲ್ಲಿ. AB = 2 × CD. CDಯ 2ರಷ್ಟಕ್ಕೆ AB ಸಮನಾಗುತ್ತದೆ. ಮತ್ತು ತ್ರಿಭುಜ AOB ಮತ್ತು ತ್ರಿಭುಜ CODಗಳ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ಅನುಪಾತದಲ್ಲಿರ್ತವೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಥರ ಕೊಟ್ಟಾಗ ನಮ್ಮ ಮೊದಲನೆಯ ಒಂದು ಆದ್ಯತೆ ಏನಿರುತ್ತೆ ಅಲ್ಲಿ? ತ್ರಾಪಿಜ್ಯ ಅಂತ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು? ಒಂದು ಜೊತೆ ಬಾಹುಗಳು ಸಮಾನಾಂತರವಾಗಿರುತ್ತವೆ ಅನ್ನುವಂಥ ಅಂಶ ನಿಮಗೆ ಗೊತ್ತಿರುತ್ತೆ. ಮತ್ತೆ ನಾವು ಒಂದು ಜೊತೆ ಬಾಹುಗಳು ಸಮಾನಾಂತರವಾಗಿದ್ದರೆ ಅಲ್ಲಿ ಏರ್ಪಡುವಂಥ ಪರ್ಯಾಯ ಕೋನಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ ಅನ್ನುವಂಥ ಅಂಶ ನಮಗೆ ಗೊತ್ತಿರಬೇಕು ಫಸ್ಟ್. ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಅನ್ನುವಂಥ ಅಂಶವನ್ನು ಸಾಧನೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ತ್ರಾಪಿಜ್ಯ ABCDಯಲ್ಲಿ AB ಸಮಾನಾಂತರ CD, AB ಸಮಾನಾಂತರ CD. AB ಸಮಾನಾಂತರ CD ಇದ್ದರೆ ನಾನಿಲ್ಲಿ ಆಕೃತಿಯಲ್ಲಿ ಕೋನಗಳನ್ನು ಬರ್ಕೊಂಡ್ಬಿಟ್ಟಿದ್ದೀನಿ. ಈಗ ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 4. ಕೋನಗಳಿಗೆ ನಾನು ಸುಲಭ ಆಗಲಿ ಅಂಥೇಳಿ ಆ್ಯಂಗಲ್ CDO ಅಂತ ಬರೆಯೋದರ ಬದಲಾಗಿ ಆ್ಯಂಗಲ್ 3 ಅಂತ ಬರಿಬೋದು ಸಂಕ್ಷಿಪ್ತವಾಗಿ. ಆ್ಯಂಗಲ್ OAB ಅಂತ ಬರೆಯೋದರ ಬದಲಾಗಿ ಆ್ಯಂಗಲ್ 1 ಅಂತ ಬರಿಬೋದು. ಸುಲಭ ಆಗಲಿ ಅನ್ನುವಂಥ ಉದ್ದೇಶದಿಂದ ಆ ಕೋನಗಳಿಗೆ ಸಂಖ್ಯೆಗಳನ್ನು ಕೊಟ್ಟು ಇನ್ನಷ್ಟು ಸುಲಭವನ್ನಾಗಿ ಮಾಡಿದ್ದೇನೆ. ಈಗ AB ಮತ್ತು CDಗಳು ಏನಾಗಿದ್ದಾವೆ? ಇಲ್ಲಿ ಪರಸ್ಪರ ಸಮಾನಾಂತರವಾಗಿವೆ. ಈಗ ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ ಏನಾಗಿದೆ? ಅಲ್ಲಿ AOB ಮತ್ತು CODಗಳಲ್ಲಿ ಆ್ಯಂಗಲ್ 1 = ಆ್ಯಂಗಲ್ 2, ಆ್ಯಂಗಲ್ 1 = ಆ್ಯಂಗಲ್ 2. ಯಾಕೆ? AB ಪ್ಯಾರಲಲ್ ಟು CD, ಪ್ಯಾರಲಲ್ ಟು CD. ತ್ರಾಪಿಜ್ಯದಲ್ಲಿ ಒಂದೇ ಜೊತೆ ಬಾಹುಗಳು ಸಮಾನಾಂತರವಾಗಿರುತ್ತವೆ. ಈ ಒಂದು ಅಂಶದ ಆಧಾರದ ಮೇಲಿಂದ ಆ್ಯಂಗಲ್ 1 = ಆ್ಯಂಗಲ್ 2 ಆ ಸಮಾಂತರ ಸರಳರೇಖೆಗಳನ್ನು AC ಅನ್ನೋದೇನು ಮಾಡಿದೆ? ಛೇದಿಸಿದೆ ಅಂತ ನಾವು ಭಾವಿಸಿಕೊಂಡು ಆ್ಯಂಗಲ್ 1 = ಆ್ಯಂಗಲ್ 2 ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಇದರಂತೆ ಆ್ಯಂಗಲ್ 4 = ಆ್ಯಂಗಲ್ 3 ಮತ್ತು 4ಗಳು ಕೂಡ ಸಮ. ಕಾರಣ ಇಷ್ಟೇ, ಅವುಗಳು ಪರ್ಯಾಯ ಕೋನಗಳು. ಎರಡು ಜೊತೆ ಕೋನಗಳು ಸಮನಾಗಿಬಿಟ್ರೆ ಆಟೋಮೆಟಿಕ್ ಆಗಿ ಆ ಎರಡು ತ್ರಿಭುಜಗಳು ಏನಾಗ್ತವೆ? ಸಮರೂಪಿಯಾಗಿರುತ್ತವೆ. ಆದ್ದರಿಂದ ಟ್ರಯಾಂಗಲ್ AOB ಸಮರೂಪಿ ಟ್ರಯಾಂಗಲ್ COD. Therefore ಟ್ರಯಾಂಗಲ್ AOB ಯ ವಿಸ್ತೀರ್ಣ ಅಪಾನ್ ಟ್ರಯಾಂಗಲ್ COD ಯ ವಿಸ್ತೀರ್ಣ ಎರಡು ತ್ರಿಭುಜಗಳು ಸಮರೂಪಿ ಅಂದ ತಕ್ಷಣ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ
ಅವುಗಳ ವಿಸ್ತೀರ್ಣಗಳು ಇರ್ತವೆ ಅನ್ನುವಂಥ ಅಂಶ ಪ್ರಮೇಯದಲ್ಲಿ ಈ ಹಿಂದೆ ನೀವು ಅಭ್ಯಾಸ ಮಾಡಿದ್ದೀರ. ಹಾಗಾಗಿ ಟ್ರಯಾಂಗಲ್ ಎ ಒ ಬಿ ವಿಸ್ತೀರ್ಣ ಅಪಾನ್ ಟ್ರಯಾಂಗಲ್ ಸಿ ಒ ಡಿಯ ವಿಸ್ತೀರ್ಣ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಪಾನ್ ಸಿ ಡಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಪಾನ್ ಸಿ ಡಿ ಸ್ಕ್ವೇರ್, ಇಲ್ಲಿ ನಾನು ಎ ಬಿಗೆ ಬೆಲೆಯನ್ನು ಹಾಕ್ತಾ ಇದ್ದೀನಿ. ಈಗ ಎ ಬಿ ಈಕ್ವಲ್ ಟು 2 ಟೈಮ್ಸ್ ಸಿ ಡಿ. ಎ ಬಿ ಇದ್ದಲ್ಲಿ 2 ಟೈಮ್ಸ್ ಸಿ ಡಿ ಅಂತ ಬೆಲೆ ಹಾಕಿದ್ದೇನೆ. ಬ್ರ್ಯಾಕೆಟ್ ಸ್ಕ್ವೇರ್ ಇದೆ ಅಪಾನ್ ಸಿ ಡಿ ಸ್ಕ್ವೇರ್ ಇದೆ. ದೇರ್ ಫೋರ್ ಟ್ರಯಾಂಗಲ್ ಎ ಒ ಬಿ ವಿಸ್ತೀರ್ಣ ಅಪಾನ್ ಟ್ರಯಾಂಗಲ್ ಸಿ ಒ ಡಿ ವಿಸ್ತೀರ್ಣ ಈಕ್ವಲ್ ಟು 4 ಟೈಮ್ಸ್ ಸಿ ಡಿ ಸ್ಕ್ವೇರ್. ಇಲ್ಲಿ 2 ಸಿ ಡಿ ಇದ್ದಲ್ಲಿ 2 ಸ್ಕ್ವೇರ್ ಅಂದರೆ 4 ಆಯಿತು, ಸಿ ಡಿ ಸ್ಕ್ವೇರ್ ಇಲ್ಲಿ ಬಂತು ಅಪಾನ್ ಸಿ ಡಿ ಸ್ಕ್ವೇರ್. ಸಿ ಡಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ದೇರ್ ಫೋರ್ ಟ್ರಯಾಂಗಲ್ ಎ ಒ ಬಿ ವಿಸ್ತೀರ್ಣ ಅಪಾನ್ ಟ್ರಯಾಂಗಲ್ ಸಿ ಒ ಡಿ ವಿಸ್ತೀರ್ಣ ಈಕ್ವಲ್ಸ್ ಟು 4 ಅಪಾನ್ 1. ಹಾಗಾಗಿ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ಮತ್ತು ಟ್ರಯಾಂಗಲ್ ಸಿ ಒ ಡಿಯ ವಿಸ್ತೀರ್ಣಗಳ ಅನುಪಾತ 4:1 ಇದೆ. ಟ್ರಯಾಂಗಲ್ ಎ ಒ ಬಿ ವಿಸ್ತೀರ್ಣ ಮತ್ತು ಟ್ರಯಾಂಗಲ್ ಸಿ ಒ ಡಿಯ ವಿಸ್ತೀರ್ಣ ಇದು ಏನಾಗಿರುತ್ತೆ 4:1 ಅನುಪಾತದಲ್ಲಿ ಇರುತ್ತೆ ಅನ್ನುವಂಥ ಅಂಶ ನಮಗಿಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳೇ, ಅಂಶಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿಕೊಂಡು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಬೇಕು. ಎಲ್ಲೆಲ್ಲಿ ಯಾವ್ಯಾವ ಬೆಲೆಗಳನ್ನು ಹಾಕಬೇಕು ಅನ್ನುವಂಥ ಅಂಶ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನೊಂದು ಅಂಶವನ್ನು ಹೇಳಿಕೊಂಡು ನಾನೀಗ ಮುಂದಿನ ಸಮಸ್ಯೆಗೆ ಹೋಗ್ತಾ ಇದ್ದೇನೆ. ಅಭ್ಯಾಸ 2.5ದಲ್ಲಿ ಮೊದಲನೆಯ ಸಮಸ್ಯೆ. 2.5ದಲ್ಲಿ ಮೊದಲನೇ ಸಮಸ್ಯೆ ಏನಿದೆ? 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್ ಬಾಹುಗಳ ಅಳತೆಗಳು ಇರುವಂತಹ ಲಂಬಕೋನ ಬಾಹುಗಳ ಅಳತೆಗಳು ಏನು ಇದಾವಲ್ಲ, ಇವುಗಳು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತವೆಯೇ ಪರೀಕ್ಷಿಸಿ, ನಿರ್ಧರಿಸಿ. ಲಂಬಕೋನ ತ್ರಿಭುಜ ಆಗಿದ್ದರೆ ಅದರ ವಿಕರ್ಣದ ಅಳತೆಯನ್ನು ಬರೆಯಿರಿ. ತ್ರಿಭುಜದ ಬಾಹುಗಳ ಅಳತೆ ಎಷ್ಟಿದೆ? ಅಲ್ಲಿ 7 ಸೆಂಟಿಮೀಟರ್, 24 ಸೆಂಟಿಮೀಟರ್. ಇಲ್ಲಿ ಬರ್ದನ್ನು ನೋಡ್ರಿ. ಈಗ 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್. ಇದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿಗ ಬಾಹುಗಳ ಅಳತೆಗಳು 7, 24, 25. ಇವುಗಳನ್ನು ವರ್ಗ ಮಾಡೋಣ. 7 ಸ್ಕ್ವೇರ್ 49, 24 ಸ್ಕ್ವೇರ್ 576. ಅದಾದ ನಂತರಲ್ಲಿ 25 ಸ್ಕ್ವೇರ್ 625. ಈಗ ಅವುಗಳನ್ನು ಪೈಥಾಗೋರಸ್ ನಿಯಮದ ಅನ್ವಯ ಅವುಗಳ ಮೊತ್ತಗಳನ್ನು ಕಾಂಬಿನೇಷನ್ ಮಾಡಿ ನೋಡೋಣ. ದೊಡ್ಡ ಸಂಖ್ಯೆಯ ವರ್ಗವು ಉಳಿದೆರಡು ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆಯೇ? 25ರ ವರ್ಗ 625 ಇದು ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆಯೇ? ಗಮನಿಸಿ, ಇಲ್ಲಿ ಸಮನಾಗಿದೆ. 7ರ ವರ್ಗ 49, 24ರ ವರ್ಗ 576. ಇವೆರಡನ್ನು ಸೇರಿಸಿಬಿಟ್ರೆ ಅಲ್ಲಿಗೆ 625 ಅನ್ನುವಂತಹ ಅಂಶ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜ ಅದೊಂದು ಲಂಬಕೋನ ತ್ರಿಭುಜವಾಗಿರುತ್ತೆ. ಯಾಕೆ ಲಂಬಕೋನ ತ್ರಿಭುಜವಾಗಿರುತ್ತೆ ಅಂತಂದರೆ, ಅಲ್ಲಿ ಯಾವುದೇ ಎರಡು ಬಾಹುಗಳ ವರ್ಗವು ಮೂರನೇ ಬಾಹುವಿನ ವರ್ಗಕ್ಕೆ ಏನಾಗಿದೆ? ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮೂರನೇ ಬಾಹುವಿನ ವರ್ಗಕ್ಕೆ ಸಮ ಇದೆ. ಹಾಗಾಗಿ ಇಲ್ಲಿ ಏರ್ಪಡುವಂಥ ತ್ರಿಭುಜ ಏನಾಗಿರುತ್ತದು? ಲಂಬಕೋನ ತ್ರಿಭುಜವಾಗಿರುತ್ತದೆ.
ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಲಂಬಕೋನಕ್ಕೆ ಎದುರಾದ ಬಾಹುವಿಗೆ ನಾವೇನಂತ ಕರಿತೇವೆ? ವಿಕರ್ಣ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ವಿಕರ್ಣದ ಅಳತೆ ಎಷ್ಟಿದೆ? ಇಲ್ಲಿ 25 ಸೆಂಟಿಮೀಟರ್ ಅಂತ ಇದೆ. ಈ ಪೈಥಾಗೋರಸ್ ನಿಯಮಕ್ಕೆ ಅನುಗುಣವಾಗಿ ನಾವು ಹಿಂದೆ ಹಲವಾರು ಸಮಸ್ಯೆಗಳನ್ನು ಬಿಡಿಸಿದ್ವಿ ನಾವು. ಅವುಗಳನ್ನು ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ರೀಕಾಲ್ ಮಾಡಿಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ನಾವು ಏನನ್ನೆಲ್ಲ ಅಭ್ಯಾಸ ಮಾಡಿದ್ವಿ ಅನ್ನೋದನ್ನು ಒಂದು ಸಾರಿ ಪುನರಾವಲೋಕನ ಮಾಡೋಣ. ಆಗ ನಮಗೆ ಭಾಳಷ್ಟು ಅಂಶಗಳು ಮತ್ತೆ ನಮ್ಮ ಮೈಂಡ್ನಲ್ಲಿ ಅವೇನಾಗ್ತವೆ, ಸರಿಯಾಗಿ ಉಳಿದುಕೊಳ್ತವೆ. ಇವತ್ತಿನ ತರಗತಿಯಲ್ಲಿ ಎಲ್ಲ ಅಭ್ಯಾಸದ ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಹೋಗಿದ್ದೇವೆ. ಮೊದಲಿಗೆ ಸೂಕ್ತವಾಗಿರುವಂಥ ಪದವನ್ನು ನಾವೇನು ಮಾಡಬೇಕು, ಅಲ್ಲಿ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕು, ಆರಿಸಿ ಬರೀರಿ. ಸೂಕ್ತವಾಗಿರುವಂಥ ಪದವನ್ನು ಆರಿಸಿ ಬರೆಯಿರಿ. ಎಲ್ಲ ವೃತ್ತಗಳು ಏನಾಗಿರ್ತವೆ? ಸಮರೂಪಿಯಾಗಿರ್ತವೆ. ಎಲ್ಲ ವರ್ಗಗಳು ಅವುಗಳು ಕೂಡ ಏನಾಗಿರ್ತವೆ? ಸಮರೂಪಿಯಾಗಿರುತ್ತವೆ. ಸಮಬಾಹು ತ್ರಿಭುಜಗಳು ಕೂಡ ಏನಾಗಿರ್ತವೆ? ಸಮರೂಪಿಯಾಗಿರ್ತವೆ. ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿ ಆಗಬೇಕಾದರೆ ಅವುಗಳ ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿರಬೇಕು. ಕೋನಗಳು ಕೂಡ ಸಮನಾಗಿರಬೇಕು ಅನ್ನುವಂಥದ್ದು ಮೊದಲನೇ ಅಂಶ. ಎರಡನೇ ಅಂಶದಲ್ಲಿ ನಾವು ಕೋನಗಳನ್ನು, ಎರಡು ತ್ರಿಭುಜಗಳನ್ನು ಕೊಟ್ಟಾಗ ಅವುಗಳು ಸಮರೂಪಿ ಹೌದು ಅಲ್ಲ ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಕೋನಗಳ ಅಳತೆಗೆ ಅನುಗುಣವಾಗಿ ನಾವೇನು ಮಾಡಬೇಕಲ್ಲಿ? ಮೊದಲನೇ ಉದಾಹರಣೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇ ಉದಾಹರಣೆಯಲ್ಲಿ ಕೋನಗಳು ಸಮನಾಗಿರುವುದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಎರಡನೇ ಉದಾಹರಣೆ ಬಾಹುಗಳ ಅನುಪಾತದ ಆಧಾರದ ಮೇಲಿದೆ. ಆದರೆ ಅಲ್ಲಿ ಬಾಹುಗಳ ಅನುಪಾತ ಸ್ಥಿರಾಂಕವಾಗಿಲ್ಲ. ಹಾಗಾಗಿ ಏನಾಗುತ್ತೆ? ಆ ಎರಡು ತ್ರಿಭುಜಗಳು ಸಮರೂಪಿ ಆಗುವುದಿಲ್ಲ. ಇದು ತಪ್ಪು ಮಕ್ಕಳೇ. ಸಮರೂಪ ತ್ರಿಭುಜಗಳಲ್ಲಿ ಕೊಡೋಂಗಿಲ್ಲ ಈ ರೀತಿ. ನೆಕ್ಸ್ಟ್ ಒಂದು ಸಮಸ್ಯೆಯನ್ನು ತೆಗೆದುಕೊಂಡ್ವಿ. ಸಮಸ್ಯೆಯಲ್ಲಿ ಸರಳ ರೇಖಾಯುಗ್ಮಗಳು, ತ್ರಿಭುಜದ ಒಳಕೋನಗಳ ಮೊತ್ತಗಳು ಮತ್ತು ಸಮರೂಪ ತ್ರಿಭುಜಗಳು, ಈ ಎಲ್ಲ ಅಂಶಗಳನ್ನು ನಾವು ತೆಗೆದುಕೊಂಡು ಸಮಸ್ಯೆಯನ್ನು ಬಿಡಿಸಿದ್ವಿ. ಅಲ್ಲಿ ಆ್ಯಂಗಲ್ DOC 55, ಆ್ಯಂಗಲ್ DCO 55, ನಂತರ ಆ್ಯಂಗಲ್ AOB ಕೂಡ ಏನಾಗುತ್ತೆ, ಅಲ್ಲಿಗೆ OAB ಕೂಡ ಏನಾಗುತ್ತೆ, 55 ಡಿಗ್ರಿ ಬರುತ್ತೆ ಅಂತ ನಾವು ಸಾಧಿಸಿದ್ದೀವಿ. ಅದಾದ ನಂತರದಲ್ಲಿ ಒಂದು ತ್ರಾಪಿಜ್ಯವನ್ನು ಕೊಟ್ಟು OA = OC, ನಂತರ OB = OD ಆಗುತ್ತದೆಯೇ ಬಾಹುಗಳ ಅನುಪಾತ ಕೇಳಿದರು. ಆ ಬಾಹುಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಅದು ಕೂಡ ತ್ರಿಭುಜಗಳ ಸಮರೂಪತೆಯ ಅಂಶದ ಆಧಾರದ ಮೇಲಿಂದ ನಾವು ಸಾಧನೆ ಮಾಡಿ ನೋಡಿದ್ವಿ. ಅದು ಕೂಡ ಏನಾಯಿತು, ಅಲ್ಲಿಗೆ ಸಮ ಅಂತ ಆಯಿತು. ಇದಾದ ನಂತರದಲ್ಲಿ ಮತ್ತೆ ನಾವು ಏನು ಮಾಡಿದ್ವಿ, ಈಗ ಮುಂದೆ ಬಿಡಿಸ್ತಾ ಹೋದ್ವಿ. ಇಲ್ಲಿ ಏನಿದು ತ್ರಾಪಿಜ್ಯದಲ್ಲಿ OA ಮತ್ತು OCಗಳು, OB ಮತ್ತು ODಗಳು ಸಮಾನುಪಾತದಲ್ಲಿವೆ ಅಂತ ಸಾಧಿಸುವಂಥದ್ದು. ಇದನ್ನು ನಾವು ಆಗಲೇ ಮಾಡಿದ್ವಿ. ಇದಾದ ನಂತರದಲ್ಲಿ ನೆಕ್ಸ್ಟ್ ಬರುವಂಥದ್ದು ಅಭ್ಯಾಸ 2.4ದಲ್ಲಿ ವಿಸ್ತೀರ್ಣದ ಮೇಲೆ ನಾವೇನು ಮಾಡ್ತಾಯಿದ್ದೇವೆ, ಈಗ ಸಮಸ್ಯೆಯನ್ನು ಬಿಡಿಸ್ತೇವೆ. ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, AB = 2 times CD ಅಂತ. ಇದನ್ನು ಸಮಸ್ಯೆಯಲ್ಲಿ ಯೂಸ್ ಮಾಡಿದ್ವಿ. ಸಮಸ್ಯೆಯಲ್ಲಿ ಯೂಸ್ ಮಾಡಿದ ಮೇಲೆ ಗೊತ್ತಾಯ್ತದು ಏನು, ಯೂಸ್ ಮಾಡಿದ ಮೇಲೆ ತ್ರಿಭುಜಗಳು ಸಮರೂಪಿಯನ್ನು ಹೇಗೆ ಸಾಧಿಸಬೇಕು, ಪರ್ಯಾಯ
ಕೋನಗಳನ್ನು ಆಧಾರವಾಗಿಟ್ಕೊಂಡು ಹೇಗೆ ಸಾಧಿಸಬೇಕು ಅಂತ ನೋಡಿಕೊಂಡು ಸಾಧನೆ ಮಾಡಿದ್ವಿ. ಆ ತ್ರಿಭುಜಗಳು ಸಮರೂಪಿ ಆದಮೇಲೆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತೆಗೆದುಕೊಂಡು ಅವುಗಳ ಅನುಪಾತ 4:1 ಇದೆ ಅನ್ನೋದನ್ನು ನಾವೇನು ಮಾಡಿದ್ವಿ, ಸಾಧನೆ ಮಾಡಿದ್ವಿ. ತ್ರಿಭುಜ AOB ವಿಸ್ತೀರ್ಣ ಅಪಾನ್ ತ್ರಿಭುಜ COD ವಿಸ್ತೀರ್ಣ = 4:1. ಇದಾದಮೇಲೆ ಕೊಟ್ಟಿರುವ ತ್ರಿಭುಜದ ಬಾಹುಗಳು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತವೆಯೇ ಅಥವಾ ಇಲ್ಲವೇ ಅನ್ನೋದನ್ನು ನಾವೇನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮೂರನೇ ಬಾಹುವಿನ ವರ್ಗಕ್ಕೆ ಸಮನಾದರೆ ಆ ಬಾಹುಗಳು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತವೆ ಅನ್ನುವಂಥ ಅಂಶವನ್ನು ನಾವು ಈ ಒಂದು ಸಮಸ್ಯೆಯ ಮೂಲಕ ಪೈಥಾಗೋರಸ್ನ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ಸಾಧನೆ ಮಾಡಿದ್ವಿ. ಇಲ್ಲಿ ವಿಕರ್ಣದ ಅಳತೆ 25 ಸೆಂಟಿಮೀಟರ್ ಬರುತ್ತೆ. ಹೀಗೆ ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋದ್ವಿ. ಇದೇ ರೀತಿ ಇನ್ನು ಉಳಿದಿರುವ ಸಮಸ್ಯೆಗಳನ್ನು ಕೂಡ ಪ್ರಯತ್ನಿಸಿ ಮಕ್ಕಳೇ. ನಿಮಗೇನಾದರೂ ಸಂದೇಹಗಳಿದ್ದರೆ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.